ಬೇಗ ಊಟ ಮಾಡು. ಬೇಗ ಊಟ ಮಾಡಿದ್ರೆ ನೀವು ಹೊರಟೋಗ್ಬಿಡ್ತೀರಲ್ಲ. ಅದೇನಿಲ್ಲ, ಬೇಗ ಬೇಗ ತಿಂತೀನಿ ಅಂದೆ. ಬೇಗ ತಿನ್ನು ಅಂದ್ರೆ ಪ್ರಾಣಿ ತಿನ್ನೋ ತರ ತಿಂತಾರ? ತಗೋ ನೀರು ಕುಡಿ. ಬೇಗ ಮಾಡಿದ್ರು ಬೈತೀರಾ, ನಿಧಾನ ಮಾಡಿದ್ರು ಬೈತೀರಾ. ನಾನು ಏನ್ ಮಾಡ್ಲಿ ಹೇಳಿ? ನೀನು ಅವಳ ಕಾಲು ಮುರಿದು ಬುದ್ಧಿ ಕಲಿಸೋಣ ಅಂತ ಹೊರಟೆ, ಆದರೆ ಅದರಿಂದ ಅವರಿಗೆ ಉಪಯೋಗನೇ ಆಗಿದೆ. ಅಶೋಕನ್ನು ಪ್ರಿಯನ್ನು ರೂಮಲ್ಲಿ ಕೂಡ ಹಾಕಿದಾಳೆ ಆರತಿ. ಇನ್ಮೇಲೆ ಪ್ರಿಯಾ ಎಲ್ಲ ಜವಾಬ್ದಾರಿ ಅಶೋಕಂದೇ ಅಂತೆ. ಈ ಸಲ ನಿನ್ನ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ, ಅದರಿಂದ ಅವರಿಬ್ಬರು ಇನ್ನೂ ಹತ್ತಿರ ಆಗೋಕ್ಕೆ ಅನುಕೂಲ ಆಯಿತು ಅಷ್ಟೇ. ಇದೆಲ್ಲ ಆ ಆರ್ತಿ ಮಾಸ್ಟರ್ ಪ್ಲಾನು. ಅದು ಗೊತ್ತಿರೋದೆ. ಅವಳು ಮಾಸ್ಟರ್ಗೆ ಮಾಸ್ಟರ್. ಪ್ರೀತಿಗೂ ಸೈ, ಆ ಕಡೆ ಎಮೋಷನ್ಗೂ ಸೈ. ಎಲ್ಲಿ ಕಾದಿದೆ ಅಂತ ನೋಡಿ ಅಲ್ಲೇ ತಟ್ತಾಳೆ ಅವಳು. ಬ್ರಿಲಿಯಂಟ್ ತುಂಬ. ಅವನೇ ನನಗೊಂದು ಐಡಿಯಾ ಬರ್ತಾ ಇದೆ, ಹೇಳ? ನಿಮ್ಮ ಐಡಿಯಾ ಮೇಲೆ ನಿಮಗೆ ಯಾಕೆ ಅನುಮಾನ? ಅಲ್ಲ, ಐಡಿಯಾ ಕೊಡೋದು ದೊಡ್ಡದಲ್ಲ, ಅದನ್ನು ಕಾರ್ಯಗತ ಮಾಡೋದು ತುಂಬ ದೊಡ್ಡದು. ಐಡಿಯಾ ನಂದಾದರೂ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನೀನಲ್ವಾ, ಅದಕ್ಕೆ ಹೇಳಿದೆ. ಅಂದರೆ ನಾನು ಎಕ್ಸಿಕ್ಯೂಟ್ ಮಾಡಲ್ಲ ಅಂತನಾ? ಎಕ್ಸಿಕ್ಯೂಟ್ ಮಾಡ್ತೀಯಾ, ಆದರೆ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಸರಿಯಾಗಿ ಮಾಡಬೇಕಷ್ಟೆ. ಅದೇನು ಅಂತ ಹೇಳಿ. ಒಂದು ಸಣ್ಣ ಗಣಿತ ಹೇಳ್ತೀನಿ ಕೇಳು. ಇಲ್ಲಿ ಅಶೋಕ್ ಪ್ಲಸ್ ಪ್ರಿಯಾ ಈಸ್ ಈಕ್ವಲ್ ಟು ಆರತಿ ಆಗ್ತಾ ಇದೆ. ಅದು ಹಾಗಾಗಬಾರ್ದು. ಅದು ಅಶೋಕ್ ಪ್ಲಸ್ ಆರತಿ ಈಸ್ ಈಕ್ವಲ್ ಟು ಈ ಮನೆ, ಹಾಗಾಗಬೇಕು. ಅರ್ಥ ಆಯ್ತಾ? ನನಗೆ ಈ ಗಣಿತ ಅಂದರೆ ತಿಗ್ಣೆ ಇದ್ದ ಹಾಗೆ. ಒಳ್ಳೇದಾಯಿತು. ಯಾಕೆ? ಅದು ಬೇರೆ ಲೆಕ್ಕ, ಅದನ್ನು ಆಮೇಲೆ ಹೇಳ್ತೀನಿ. ಈಗ ಎರಡೇ ಎರಡು ಮಾತು ನೀನು ಅಶೋಕ್ ಹತ್ರ ತುಂಬ ಘನವಾಗಿ ಮಾತಾಡಬೇಕು. ಅರ್ಥ ಆಯ್ತಾ? ಘನನ ಅಂದರೆ? ಅದಕ್ಕೆ ಹೇಳೋದು ನಂತರ ಕನ್ನಡ ಮೀಡಿಯಮಲ್ಲಿ ಓದಬೇಕು ಅಂತ. ಈಗ ಸರಿಯಾಗಿ ಕೇಳು. ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕಣ್ಣ, ನಾನು ನಿನ್ನ ಮುಖ ನೋಡೋ ಹಾಗೂ ಇಲ್ವಾ? ಇಷ್ಟು ದಿನ ನೋಡಿದ್ದಕ್ಕೂ ಈಗ ನೋಡ್ತಿರೋದಕ್ಕೂ ವ್ಯತ್ಯಾಸ ಇದೆ. ನಿನ್ನ ಮುಖದಲ್ಲಿ ವ್ಯಂಗ್ಯ ಕಾಣ್ತಾ ಇದೆ. ವ್ಯಂಗ್ಯನ? ಎಲ್ಲಿದೆ? ಏನು ಕಾಣ್ತಾನೆ ಇಲ್ಲ. ಏನು ಕಿಂಡಲ್ಲ? ನಾನಾ? ನಿನಗೆ ಕಿಂಡಲ್ ಮಾಡಿದ್ರೆ ನಾನು ಈ ಮನೇಲಿ ಬದುಕೋದಕ್ಕಾಗತ್ತಾ? ನೋ ಚಾನ್ಸ್. ಮತ್ತೆ ಕಿಂಡಲ್ಲು? ಆಯ್ತು ಬಿಡಪ್ಪ, ನಾನು ನೋಡಿದ್ರೆ ವ್ಯಂಗ್ಯ, ಮಾತಾಡಿದ್ರೆ ಕಿಂಡಲ್ಲು. ಸಾಯಬ್ರು ಸಿಡಿ ಸಿಡಿ ಅಂತಿದ್ದೀರಾ. ಕೊಡು ತಟ್ಟೆನ, ನಾನೇ ತಗೊಂಡು ಹೋಗ್ತೀನಿ. ತಗೋ. ಏನಿದು? ಹಾ, ಪೇನ್ ಬಾಮ್. ಏನಕ್ಕೆ? ಹಾ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ. ತಗೊಂಡು ಹೋಗಿ ನಮ್ಮ ಚಿಕ್ಕದ್ಕೆ ಕಾಲಿಗೆ ಹಚ್ಚು. ನಾನು ಕಾಲ್ಗೆ ಹಚ್ಚಬೇಕಾ? ಇನ್ನೇನ್ ನಾನಾ? ನಿನಗೆ ಹೇಳಿದ್ದು, ಹೋಗಿ ಹಚ್ಚು. ಪಾಪ ಅವ್ರು ಆಗ್ಲಿಂದ ಕಾಲು ನೋವು ನೋವು ಅಂತ ಹೇಳ್ತಿದ್ದಾರೆ. ತಗೋ ಹಚ್ಚು, ಸ್ವಲ್ಪ ಪುಣ್ಯನಾದ್ರೂ ಬರತ್ತೆ. ಒಳ್ಳೆ ಪೀಕ್ಲಾಟ ಆಯ್ತು ನಂದು. ಇವರೆಲ್ಲ ನನಗೆ ಏನಂತ ಅನ್ಕೊಂಡಿದ್ದಾರೆ? ನನ್ನೇ ಈ ಮನೆ ಯಜಮಾನನ ಅಥವಾ ಮನೆ ಕೆಲಸದವನ? ಎಲ್ಲ ನನ್ನ ಕರ್ಮ.
ಏನದು ಕೈಯಲ್ಲಿ ಏನೋ ಹಿಡ್ದಿದ್ದೀರಿ? ಅದು ಏನಿಲ್ಲ. ಪರವಾಗಿಲ್ಲ, ಏನದು ತೋರಿಸಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ಪದೇ ಪದೇ ಏನು ಕೇಳೋದು? ಆಯ್ತು ಬಿಡಿ, ಕೇಳೋದಿಲ್ಲ. ಇದು ಪೇನ್ ಬಾಂಬ್. ಅಯ್ಯೋ, ನೀವು ಹಚ್ಚಬೇಡಿ. ಹೆಲೋ, ನಾನು ಹಚ್ತೀನಿ ಅಂತ ಎಲ್ಲಿ ಹೇಳಿದೆ? ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಬಿಟ್ರೆ? ಅಲ್ಲ, ಹಚ್ಬಿಡ್ತೀರೇನೋ ಅಂತ ಬೇಡ ಅಂದೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ತಗೋ, ಹಚ್ಕೋ. ಅಮ್ಮ, ಅಮ್ಮ, ಕೊಡಿ. ನೀವು ಹಚ್ತೀರಾ? ಬೇಡ ರೀ. ಇನ್ನೇನು ಮಾಡಲಿ? ನೀನು ಹಚ್ಕೊಳಕ್ಕೆ ಅವಾಗಿಂದ ಒದ್ದಾಡ್ತಿದ್ಯಲ್ಲ, ನಾನೇ ಹಚ್ತೀನಿ. ಬೇಡ ರೀ, ಹೆಂಡತಿ ಕಾಲು ಗಂಡ ಮುಟ್ಬಾರ್ದಂತೆ, ಹಾಗಂತ ದೊಡ್ಡೋರು ಹೇಳ್ತಾರೆ. ಇಲ್ಲೇ ಇದೆ, ತಗೊಳ್ಳಿ. ನಾನು ತುಂಬ ಅದೃಷ್ಟ ಮಾಡಿದೆ ನಿಮ್ಮಂಥ ಗಂಡನ ಪಡೆಯೋದಕ್ಕೆ. ಇಲ್ಲೂ ನೋಯ್ತಾ ಇದೆ. ಇಲ್ಲಿ ನೋವಾಗ್ತಿದೆ ಅಂತ ಹೇಳಿದೆ ಅಷ್ಟೇ, ನೀವೇ ಹಚ್ಚಿ ಅಂತ ಹೇಳಲಿಲ್ಲ. ನಾನೇ ಹಚ್ಕೋತೀನಿ ಬಿಡಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಅಶೋಕ, ಅಶೋಕ, ನೋವನ್ನ ಒಳಗೆ ಬಚ್ಚಿಟ್ಕೊಂಡು ಮಾತ್ರಕ್ಕೆ ನನ್ಗೇನು ಅರ್ಥ ಆಗಲ್ಲ ಅಂತ ಅನ್ಕೊಂಡ್ಯಾ? ನಾನು ನಿನ್ನ ಒಡೆ ಹುಡ್ದೋಳ್ ಕಣೋ, ನನಗೆಲ್ಲ ಅರ್ಥ ಆಗುತ್ತೆ. ನನ್ನ ಮೇಲೆ ಈ ಮನೆ ಋಣ ಇದೆ ಕಣೋ.
ಹೊಸ ಹೆಂಡತಿ ಜೊತೆ ಕಾಲ ಕಳೀತಾ ಇದ್ಯಾ? ಇಷ್ಟು ದಿನ ನಮ್ಮ ಮನೆ ಬೆಳಗಿದ ದೇವತೆ ಅವಳು. ಅವಳು ನಮ್ಮಿಂದ ದೂರ ಆಗ್ತಾ ಇದ್ದಾಳಂತ ಗೊತ್ತಾಗ್ತಿದ್ದ ಹಾಗೆ ಆರ್ತಿ, ಆರ್ತಿ, ಬಾಗ್ಲು ತೆಗಿ, ನಾನು ಮಾತಾಡಬೇಕು. ಅದೇನು ಅಂತ ಅಲ್ಲಿಂದಾನೆ ಹೇಳಿ. ನಿನ್ ಬಾಗ್ಲು ತೆಗಿ, ಹೇಳ್ತೀನಿ. ಯಾಕೆ? ನನ್ ಮುಖ ನೋಡಕ್ಕೂ ಇಷ್ಟ ಇಲ್ವಾ? ನನಗೆ ನನ್ನ ಮುಖ ತೋರ್ಸೋದಕ್ಕೆ ಇಷ್ಟ ಇಲ್ಲ. ಅಂತ ತಪ್ಪನ್ನ ನೀನೇನ್ ಮಾಡಿದ್ಯಾ ಆರ್ತಿ? ನೀವು ಕೊರ್ಗೋ ಥರ ಮಾಡಿದ್ದು ನಾನು ತಾನೆ. ತಪ್ಪೆಲ್ಲ ನಂದೆ. ನೋಡು, ನಾನು ಆ ವಿಷಯ ಮಾತಾಡೋದಕ್ಕೆ ಬಂದಿಲ್ಲ. ಬಾಗ್ಲು ತೆಗಿ ಪ್ಲೀಸ್. ನಾನು ತೆಗಿಯಲ್ಲ ಅಶೋಕ್, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಆರ್ತಿ, ನಿಮ್ಮ ಬಾಯಿಂದ ನನ್ನನ್ನು ಆರ್ತಿ ಆರ್ತಿ ಅಂತ ಕರಿಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನ್ನನ್ನು ಹೋಗಿ ಅನ್ನೋ ಹಂತಕ್ಕೆ ಬಂದ್ಬಿಟ್ಯಾ? ನಾನು ಅಷ್ಟೊಂದು ಬೇಡವಾಗೋದ್ನ ನಿನಗೆ? ನನ್ನನ್ನು ದೂರ ಹೋಗ್ತಿದ್ಯಾ ಆರ್ತಿ? ನೀವು ಈ ರೀತಿ ಎಮೋಷ್ನಲ್ ಆಗೆಲ್ಲ ಮಾತಾಡಿದ್ರೆ ನಾನು ಕರ್ಗ ಹೋಗೋದಿಲ್ಲ. ನಾನು ಒಂಟಿ ಆಗಿರ್ಬೇಕು. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ನನ್ಗೆ ಒಂಟಿ ಆಗಿರೋದಕ್ಕೆ ಬಿಟ್ಬಿಡಿ. ನಿಮ್ಮ ಕೈ ಮುಗಿತೀನಿ. ನಾವೆಲ್ಲ ಇರ್ಬೇಕಾದ್ರೆ ನೀನು ಯಾಕೆ ಒಂಟಿ ಆಗ್ಬೇಕು? ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ, ಆದರೆ ನಾನು ನಿಮ್ಮ ಜೊತೆ ಇಲ್ಲ. ಬರೀ ಫಿಸಿಕಲಿ ನಿಮ್ಗಳ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದ ಮಾತ್ರಕ್ಕೆ ನಾನು ಸಂತೋಷವಾಗಿದ್ದೀನಿ ಅಂತ ಅರ್ಥ ಅಲ್ಲ. ಅದಕ್ಕೆ ಬೇರೆನೇ ಅರ್ಥ ಇದೆ. ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ನನ್ನ ಭಾವನೆಗಳ ತೂಕ ಎಷ್ಟು ಅಂತ ಅರ್ಥ ಆಗುತ್ತೆ. ಅದ್ರ ತೂಕ ಏನು ಅಂತ ಗೊತ್ತಿಲ್ದಿರೋರ್ಗೆ ಈ ಆರ್ತಿ ಯಾವತ್ತೂ ಅರ್ಥ ಆಗಲ್ಲ. ಅಂದ್ರೆ ನಾನು ಒಬ್ಬಳೇ ಇದ್ದೀನಿ ಅಂತ ಅರ್ಥ. ನಾನಿದ್ದೀನಿ, ನಿನ್ನವನು ಅಂತ ನಾನಿದ್ದೀನಿ ಆರ್ತಿ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಪವಾಡ ಆದ್ರೆ ನಿನ್ನ ಉಳಿಸ್ಕೋಬಹುದು ಅಂತ ಹೇಳಿದ್ದಾರೆ. ನಿನ್ನ ಉಳಿಸ್ಕೋಬಹುದು ಆರ್ತಿ. ಪ್ಲೀಸ್ ಆರ್ತಿ, ನನಗೆ ನಂಬಿಕೆ ಹುಟ್ಟೋ ಸಮಯದಲ್ಲಿ ನೀ ನಂಬಿಕೆ ಕಳ್ಕೋಬೇಡ. ನಂಬಿಕೆ ಕಳೆದೋಗಿ ಯಾವುದೋ ಕಾಲ ಆಯ್ತು. ನನ್ಗೀಗ ಯಾರ ಮೇಲೂ ನಂಬಿಕೆ ಉಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗಿ. ದಯವಿಟ್ಟು ಇನ್ನೊಂದ್ಸರಿ ನಿನ್ನ ಬಾಯಿಂದ ಹೋಗಿ ಅನ್ನೋ ಮಾತು ಹೇಳಬೇಡ. ಪದೇ ಪದೇ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗಿ. ಅಶೋಕ್ ಜೀವನದಲ್ಲಿ ಆರ್ತಿ ಒಂದು ನೀರಿನ ಗುಳ್ಳೆ, ಕ್ಷಣಿಕ ಮಾತ್ರ. ಆರ್ತಿ ಅಂತ ಅದ್ಯಾರು ನನಗೆ ಹೆಸರಿಟ್ರು. ದೇವ್ರ ಮುಂದೆ ಆರ್ತಿ ದೀಪ ಅದೆಷ್ಟೊತ್ತು ಬೆಳಗುತ್ತೋ ಹಾಗೆ ಹಾಗೆ ನನ್ನ ಬಾಳು. ನಿಮ್ಗೆ ಅಂತ ಪ್ರಿಯ ಇದ್ದಾಳೆ, ಅವಳು ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ನೀವು ಅವಳ ಜೊತೆನೇ ಇರಬೇಕು. ಬರೀ ನೋವು ಕೊಡೋ ಜನಗಳಿಂದ ದೂರ ಇರಿ, ಅದು ನಿಮಗೆ ಒಳ್ಳೇದು. ನಾನು ಇರೋ ಅಷ್ಟು ದಿನ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ದಯವಿಟ್ಟು ಬರಬೇಡಿ, ಹೊರಟೋಗಿ. ಹೋಗಿ, ಇಲ್ಲಿಂದ ಹೊರಟೋಗಿ.
ಅಂತೂ ಇಂತೂ ಗಂಡನ ಕೈಯಾಗೆ ಕಾಲು ಮುಟ್ಟಿಸ್ಕೊಂಬಿಟ್ಟೆ ಅನ್ನೋ. ಅದ್ರಲ್ಲಿ ಹೆಗ್ಗಳಿಕೆ ಏನಮ್ಮ, ಹೆಂಡತಿ ಕಾಲು ಗಂಡ ಮುಟ್ಟಿದ್ರೆ ಗಂಡಂಗೆ ಆಯುಷ್ ಕಮ್ಮಿ ಆಗುತ್ತಂತೆ, ಹೌದಾ? ಏ ಬೆಂಕಿ ಬಿತ್ತು ಆ ಮಾತಿಗೆ. ನೀನೇನೋ ಯಾಕೆ ಕುಂತ್ಕೊಂಡು ಕಾಲು ಒತ್ತಿಸ್ಕೊಳ್ಳಿಲ್ವಲ್ಲ, ನಿನ್ನ ಕಾಲ್ಗೆ ಏಟಾಗದೆ, ನಿನ್ನ ಗಂಡ ಕಾಲು ಮುಟ್ಟವನೆ ಅಂದರೆ ನಿನ್ನ ಸೇವೆ ಮಾಡೋನೆ ಅಲ್ವಾ? ನೋಡಮ್ಮಿ, ಜೀವನದಾಗೆ ಒಂದ್ಕಿತನಾರ ಗಂಡ ಎಂಡ್ರು ಕಾಲು ಮುಟ್ಬೇಕಂತೆ. ಮುಟ್ಟಿದ್ರೆ ಏನಾಗುತ್ತೆ? ಗಂಡನ ಜನ್ಮ ಸಾರ್ಥಕ ಆಯ್ತದೆ. ಹೇಳಕ್ಕಿಲ್ವಾ, ಹೆಣ್ಣು ದೇವ್ರ ಸಮಾನ. ಹೆಣ್ಣಿನ ಕಾಲು ಮುಟ್ಟೋದು ಒಂದೇಯ, ಆ ಮಾರಮ್ಮನ ಕಾಲು ಮುಟ್ಟೋದು ಒಂದೇಯ. ಆ ವಿಷಯ ಬಿಡು. ನೋಡಮ್ಮಿ, ನೀನು ಯಾವಾಗ ಕಾಲು ಜಾರು ಬಿದ್ಯೋ ಆಗಲೇ ನಿನ್ನ ಬಾಗಿದ ಬಾಗಿಲು ತಕ್ಕೊಂಬಿಟ್ಟದೆ. ಆ ವೇದ ನಿನ್ನ ಪಾಲ್ಗೆ ಮರಿ ಮಾರಮ್ಮ ಬಂದಂಗೆ ಬಂದವಳೆ. ಅಮ್ಮ, ಆರ್ತಿ ಅಕ್ಕ ಹೇಳಿದ್ರು ವೇದ ಆ ಕೆಲಸ ಮಾಡಲ್ಲ ಅಂತ. ಆದರೆ ವೇದ ನಿಂತಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ದೊಡ್ಡ ಮನೆ ದೊಡ್ಡೋರ್ ಸವಾಸ ಅಂದರೆ ಹಿಂಗೆಯ. ದೊಡ್ಡೋರ್ ಮನೇಲಿ ನಡೆಯೋದೆಲ್ಲ ಇಂಥದೇ ಕಣವ. ಎಷ್ಟೇ ಆದರೂ ಪ್ರೀತಿ ನಾದ್ನಿ ತಾನೇ ವಹಿಸ್ಕೊಂಡು ಬರ್ತಾ ಇರ್ತಾಳ. ಒಟ್ನಾಗೆ ನಾವೀ ಮನೆಗೆ ಬಂದು ಉದ್ದೇಶ ಈಡೇರ್ತೈತೆ. ನಮ್ಮ ಮೇಲೆ ಬಿದ್ದ ಕಲ್ಲು ಆ ಮಾರಮ್ಮನ ಮೇಲೆ ಬಿದ್ದಿರೋ ಮಲ್ಲಿಗೆ ಉತ್ತರ ಆಗೋಯ್ತು ಕಣಮಿ. ಎಲ್ಲ ನಿನ್ನ ಆಶೀರ್ವಾದ ಕಣವ. ನೋಡು ಪ್ರಿಯಾ, ಇಲ್ಲಿ ಯಾರನ್ನೂ ನಂಬಕ್ಕಾಗಕ್ಕಿಲ್ಲ. ನೀನಾಯ್ತು, ನಿನ್ನ ಗಂಡ ಆಯ್ತು, ಅಷ್ಟೇ ಜೀವನ. ನಿನ್ನ ಗಂಡ ಏನಾರ ಕೈ ಕೊಟ್ನೋ ಅವನ ಕೈ ಚಂಬೆಯ. ಅಮ್ಮ, ಅವ್ರನ್ನ ನಾನು ಬಿಟ್ಕೊಡೋದಿಲ್ಲ. ಅಲ್ಲಲ್ಲೇ ಬಂದು 3 ದಿನ ಆಗಲಿಲ್ಲ, ನನ್ನ ಗಂಡನ ಬಿಟ್ಕೊಡೋಕ್ಕಿಲ್ಲ ಅಂತೀಯಲ್ಲ ಮೀ. ಬಿಟ್ಕೊಡ್ದೇ ಇದ್ರೆ ಸೊಂಟ ಕಟ್ಕೊಂಡು ಓಡಾಡು, ಯಾರು ಬೇಡ ಅಂದವರು. ನೋಡು, ಆದಷ್ಟು ಬೇಗ ಅಶೋಕಪ್ಪ ನೀನು ಹಿಂದಿಂದ ಓಡಾಡಬೇಕು. ಹಂಗೆ ಮಾಡ್ಕೋ. ಊರಿಗೊಬ್ಬನೇ ಗೌಡ, ಮನೆಗೊಬ್ಳೆ ಯಜಮಾಂತಿ ಇರಬೇಕು. ಇಲ್ಲ ಅಂದರೆ ಇಬ್ಬರು ಎಂಡಿರ ಮುದ್ದಿನ ಮಾವ ಫಿಲಮ್ ಥರ ಆಗೋಯ್ತದೆ ನಿನ್ನ ಜೀವನ. ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಅಂತ ಅಶೋಕಪ್ಪನ ನೀವಿಬ್ರು ಹಿಡ್ಕೊಂಡು ಜಾಲಾಡ್ಬೇಕಾಗ್ತದೆ. ಅಲ್ಲ ಕಣಮಿ, ಆ ಆರ್ತಿ ಯಾಕಿದು ಗೊಟಕಂದಿಲ್ಲ ಅಂತೀನಿ. ಅಮ್ಮ, ನಾವು ಮಾತಾಡೋದನ್ನ ಯಾರು ಕೇಳಿಸ್ಕೊಂಡ್ಬಿಟ್ರು ಅನ್ಸುತ್ತೆ. ಅಯ್ಯಯ್ಯೋ ಮಾದೇಶ್ವರ, ಯಾರಮ್ಮ ಅದು? ಯಾಕೆ ಕೇಳಿಸ್ಕೊಂಡಿದ್ದು? ಈ ಮನೆ ಆಳು ಮಾತಂಗಿ. ಎಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ನಾವು ಮಾತಾಡಿದ್ ಎಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ಕೇಳಿಸ್ಕೊಂಬಿಟ್ಲು ಅನ್ಸುತ್ತೆ, ಎಲ್ಲ ಕೇಳಿಸ್ಕೊಂಬಿಟ್ಲು ಅನ್ಸುತ್ತೆ. ಈಗ ಏನಮ್ಮ ಮಾಡೋದು? ಮನೆಯವ್ರ ಹತ್ರ ಹೋಗಿ ಹೇಳಿದ್ರೆ ಏನ್ ಮಾಡ್ತೀಯಾ? ಮನೆಯವರೆಲ್ಲ ಸೇರಿ ನಮ್ಮನ್ನ ಇವತ್ತೇ ಮನೆಯಿಂದ ಆಚೆ ಹಾಕ್ತಾರೆ. ಆಮೇಲೆ ನಮಗೆ ಬೀದಿನೇ ಗತಿ.